ಏ ಕೃಷ್ಣ ಮಾಧವ ಮುರಾರಿ ಹೇ ಪರಮಾತ್ಮ ದರ್ಶನವಾನಿ ತೋರಯ ದೇವ ದರ್ಶನವಾನಿ ತೋರಯ ಪರಮಾತ್ಮ ದರ್ಶನವಾನಿ ತೋರಯ ದೇವ ದರ್ಶನವಾನಿ ತೋರಯ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಮಾಧವ ಪಾಂಡವರೈವರ ಪ್ರಾಣವು ನೀನು ಜನಾರ್ದನ ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡು ಎನಗ ಭಯವ ಜನಾರ್ದನ ಪರಮ ದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿಯೇನಯ್ಯ ಪರಮಾತ್ಮ ಜೀವವು ನೀನೆಂದು ನಂಬಿಯೇನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ವಾಸುದೇವ ಶಶಿಧರನಿಂದ ವರಗಳಿಸಿದ ಹಸಮ ಸಾಹಸಿಗಳು ಕುಸುಮಾಕ್ಷನಾದ ನಿನ್ನ ಪರಮಾತ್ಮರುಗಳಿಗೆ ಇದೆಂತಹ ವಿಷಮ ಪರೀಕ್ಷೆ ವಸುದೆಯೊಳಗೆ ದಶಗೆಟ್ಟ ದುರ್ಯೋಧನ ದುಶ್ಯಾಸನಾದಿಗಳು ತಮ್ಮ ಅಟ್ಟಹಾಸವನ್ನು ಮಟ್ಟ ಹಾಕುವವರೇರು ಯಾರೂ ಇಲ್ಲವೆಂದು ಮೆರೆಯುತ್ತಿರುವರು ಆದರೆ ನಾವೇನು ಅಸಮರ್ಥರಲ್ಲ ಗಂಡೆದೆಯ ದೋರ್ದಂಡತ್ವವುಳ್ಳವರೇ ಆದರೇನು ಮಾಡುವುದು ಅಣ್ಣ ಧರ್ಮನಂದನನ ತಾಳ್ಮೆಯತನಕ್ಕೆ ತಲೆ ತಗ್ಗಿಸಿ ಬಾಳ್ವೆ ಮಾಡುವಂತಾಗಿದೆ ಇರಲಿ ಅಗ್ರಜನ ಅಪೇಕ್ಷೆಯಂತೆ ಶ್ರೀಕೃಷ್ಣ ಪರಮಾತ್ಮನನ್ನು ಕಾಣಲು ದ್ವಾರಕೆಗೆ ಹೊರಟಿರುವೆನು ಆತನ ಅನುಗ್ರಹವು ದೊರೆತು ಯುದ್ಧವು ಪ್ರಾರಂಭವಾಗಲಿ ಆಗ ತಿಳಿಯುವುದು ಯಾರಿಗೆ ಲಭಿಸುವವೋ ಜಯಾಪಜಯದ ಫಲಾಫಲಗಳು ಅರಣ್ಯವಾಸವ ಆಜ್ಞಾನುಸಾರದಿ ಅರಣ್ಯವಾಸ ಅವರ ಆಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ ಕೃಷ್ಣ ಕೇಶವ ಆನಂದದಿ ನಾವು ಕಳೆದೆವು ದೇವಾ ಆನಂದದಿ ನಾವು ಕಳೆದೆವು ದೇವ ಪಾಮರರಾದ ಪಾಂಡವರಿಗೆ ನೀ ಜನಾರ್ದನ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಜನಾರ್ದನ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಕೃಷ್ಣ ಶ್ರೀಹರಿ ಈ
ರಾಜ್ಯವಾದ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಕುರು ಪಾಂಡವರ ಭೀಕರ ಸಂಗ್ರಾಮ. ಈ ದುರ್ಯೋಧನ ಛಲವನ್ನು ಈ ಜಗತ್ತಿಗೆ ತೋರ್ಪಡಿಸಲ್ಪಡಿಸಲಾಗಿದೆ. ಸಮರ. ಪಾಂಡವರು ಪಾಂಡವರು ಅವರಾದರೂ ಈ ಪೃಥ್ವಿಯನ್ನೆಳಲು ಅಸಮರ್ಥರು. ಅವರು ನನ್ನಂತಹ ಗಂಡುಗಳಿಗಾಗಿದ್ದಲ್ಲಿ ರಣಾಂಗಣದಲ್ಲಿ ಹೋರಾಡಿ ವಿಜಯಲಕ್ಷ್ಮಿಯನ್ನು ಕೈಡಿಯಲಿ ಇಲ್ಲ ಆ ಪಾಂಚಾಲಿಯ ಸಂಗಡ ಮತ್ತೆ ವನವಾಸಕ್ಕೆ ಹೋಗಲಿ. ಈ ದುರ್ಯೋಧನ ಛಲ ಕಗ್ಗಲ್ಲಿನಂತೆ ಆ ಛಲ. ಅರ್ಜುನ ನನಗಿಂತಲೇ ಮೊದಲೇ ದ್ವಾರಕ್ಕೆ ಹೊರಟಿರಲಯ್ಯ. ನಡೆ ನಡೆ. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ದ್ವಾರಕಾ ನಗರ ತಲುಪಿ ನನ್ನ ಕಾರ್ಯವನ್ನು ಸಿದ್ಧಿಪಡಿಸಿಕೊಳ್ಳಿವೆ. ಈಗ ನನ್ನ ಪಯಣ ದ್ವಾರಕಾ ನಗರದತ್ತ. ಮರುದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಮರುದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧದ ಗಂಡಿಗ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ಕುರು ಪಾಂಡವರಳು ಸಿದ್ಧದ ಗಂಡಿಗ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ನಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮನ ಸಹಾಯ ಪಡೆಯಲು. ನಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮನ ಸಹಾಯ ಪಡೆಯಲು ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಬರೋದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಭೀಮನ ವಧಿಸಲು ನಾಂ ವಿಧ ವಿಧ ಪ್ರಯೋಗ ಬೆಸಗಿದರು. ಭೀಮಾ ಭೀಮನ ವಧಿಸಲು ನಾಂ ವಿಧ ವಿಧ ಪ್ರಯೋಗ ಬೆಸಗಿದರು. ಕದಿಮ್ಮನವನು ಎದಗಳದೆ ಮದಕರಿಯಮ್ಮಯ ಕೊಪ್ಪಿಗನು. ಕದಿಮ್ಮನವನು ಎದಗಳದೆ ಮದಕರಿಯಮ್ಮಯ ಕೊಪ್ಪಿಗನು. ತವನ ತಲದಿ ಮರೆಯುವ ಮದಂಬ ಪಾಂಡ ಆರ್ಭಟಮೋ. ತವನ ತಲದಿ ಮರೆಯುವ ಮದಂಬ ಪಾಂಡವರು ಆರ್ಭಟಮೋ. ಕದನದಲ್ಲಿ ಮದ ಮರಿದು ನಮ್ಮ ಸೋಲವನ್ನು ತೀರಿಸಿಕೊಳ್ಳುವೆ. ಕದನದಲ್ಲಿ ಮದ ಮರಿದು ನಮ್ಮ ಸೋಲವನ್ನು ತೀರಿಸಿಕೊಳ್ಳುವೆ. ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಯೋಧವರೋಗನ ಸೈನ್ಯವು ದೊರಕರ ಸುಲಭದಿ ಮಣಿಸುವೆ ಶತ್ರುಗಳ. ಯೋಧವರೋಗನ ಸೈನ್ಯವು ದೊರಕರ ಸುಲಭದಿ ಮಣಿಸುವೆ ಶತ್ರುಗಳ. ವಾಮರಮಣದ ಎಂಬ ಸವಾಲ್ ಭೀಮನ. ವಾಮರಮಣದ ಎಂಬ ಸವಾಲ್ ಭೀಮನ. ಮಧ್ಯಮ ಪಾಂಡವ ಪಾತ್ರನ ವಧಿಸಲು ಎತ್ತ ಗಂಡ ತೊಟ್ಟಿಯನ್ನು ಪಣವ. ಮಧ್ಯಮ ಪಾಂಡವ ಪಾತ್ರನ ವಧಿಸಲು ನೆತ್ರ ಗಂಡ ತಟ್ಟಿಗನ್ನು ಪಣವ. ಗುರುಸಿಂಹಾಸನದಲ್ಲಿ ಕುಳಿತು ಕರುತ ಓರಿಸದಿ ತೊರೆಯನ್ನೊಳ್ವೆ. ಗುರುಸಿಂಹಾಸನದಲ್ಲಿ ಕುಳಿತು ನಿರುತ ಓರಿಸದಿ ತೊರೆಯನ್ನೊಳ್ವೆ. ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧದ ಗಂಡಿಗ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ಕುರು ಪಾಂಡವರಳು ಸಿದ್ಧದ ಗಂಡಿಗ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು.
ನಂದ ಗೋಪದಿ ಕಿಟ್ಟರ ಸಹಿತ ಬಲರಾಮನ ಸಹಾಯ ಪಡೆಯಲು ಮನದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ ಮನದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ ಮನದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ ದೇವಕಿ ನಂದನ ದಾನವ ಮದ್ದನ ಕೃಪೆ ಮಾಡೋ ಕರುಣಾ ಸಾಗರ ಜಾಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಾಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಅರಿತು ಬೆರೆತು ನೆನೆವೆನು ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಕಪಟ ನಾಟಕ ಸೂತ್ರಧಾರಿ ನಾನವೇಸದಿ ದಾನವಿಹಾರಿ ಕಪಟ ನಾಟಕ ಸೂತ್ರಧಾರಿ ನಾನವೇಸದಿ ದಾನವಿಹಾರಿ ಆನಂದ ಮನಗಾನಂದ
ಎಚ್ಚರಗೊಳ್ಳುವ ತನಕ ಈ ದ್ವಾರದಲ್ಲಿಯೇ ಕಾಯುವೆನು. ಭವ್ಯ ಭವನ ಶೃಂಗಾರ ಎತ್ತ ನೋಡಿದ ರಕ್ತ ರಂಗು ರಂಗುಗಳಿಂದ ಕಂಗಳು ಸಂಗೊಳಿಸುತ್ತದೆಯಲ್ಲ. ಇದೇನು ಅಥವಾ ಸ್ವರ್ಗಲೋಕವು? ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ಭಲೆ ಭಲೆ ಮಾನವ, ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ. ಭಲೆ ಭಲೆ ಮಾನವ, ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ. ದೇವಲೋಕದಿಲೋಕವೇ ಮೆರುಗಿ ತೊರಗಿಳಿದಂತಿದೆ. ಭಲೆ ಭಲೆ ಮಾನವ, ದೇವಲೋಕದಿಲೋಕವೇ ಮೆರುಗಿ ತೊರಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ, ಎನ್ನುತ್ತಿ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡ ನನ್ನ ನೋಡುತ್ತ ಮನವ ಕಾಡುತ್ತ ಸಪ್ತರೂಪ ಶಿಲಗಳ ನನ್ನ ನೋಡುತ್ತ ಮನವ ಕಾಡುತ್ತ ಸಪ್ತರೂಪ ಶಿಲಗಳ. ಮುಟ್ಟಲೆ ಮುದ್ದಾಡಲೆ ಈ ಬಾಗಿ ಬಳುಕುವ ಲತಗಳ. ಭಲೆ ಭಲೆ ಮಾನವ, ಮುಟ್ಟಲೆ ಮುದ್ದಾಡಲೆ ಈ ಬಾಗಿ ಬಳುಕುವ ಲತಗಳ. ಕೃಷ್ಣನ ರಸಿಕತನವನ್ನು ಹೋಲುತ್ತಿರುವುದು ಭವನವು. ಭಲೆ ಭಲೆ ಮಾನವ, ಕೃಷ್ಣನ ರಸಿಕತನ ಹೋಲುತ್ತಿರುವುದು ಭವನವು. ಮಾಯೆಯ ಭ್ರಾಂತಿಯ ಒಂದು ನಾ ಹರಿಯನ. ಮಾಯೆಯ ಭ್ರಾಂತಿಯ ಒಂದು ನಾ ಹರಿಯನ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಏನಿ ಭವ್ಯ ಭವನದ ನವರ ನವರ ಮಂಟಪಗಳು, ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದಾಗಿ ಈ ಮಾಧವನ ಹವನ ಹವನ ಸೃಷ್ಟಿಕರ್ತನೇನು ತನ್ನ ಸೃಷ್ಟಿಯ ಸೌಂದರ್ಯವನ್ನಲ್ಲ ಈ ದ್ವಾರಕಾ ನಗರದಲ್ಲಿ ಮರೆತು ಬಿಟ್ಟು ಹೋದನೆ. ಈ ಭವನವನ್ನು ಕಂಡಾಕ್ಷಣ
ನನ್ನ ಮನವು ಮೋಡಗಳು ಕರಗಿ ಧರೆಗೆ ಮಳೆಗರೆದಂತೆ ನನ್ನ ಅಂತರಾಳದಲ್ಲಿ ವಾಸವಾಗುತ್ತಿದೆಯಲ್ಲ. ಸುಗಂಧ ಸೂಸುವ ತರಲೆತೆಗಳು, ಸುಗಂಧ ಸೂಸುವ ತೊರ್ಲೆತೆಗಳು, ಜೀವಂತ ಸುಂದರಿ ಅಂತಿರುವ ಶಿಲಾಬಾಲಕಿಯರು. ಈ ಶಿಲಾಬಾಲಕಿಯರ ಭಾವಭಂಗಿಯ ನೋಡಿ ಓರೆ ನೋಟವ ಬೀರಿ ಸುತ್ತ ಶರೀರವನ್ನೇ ಬಡಿದಪ್ಪಿಸುವ ಈ ಓರಾಂಗನರ ಕಡೆಗಣ್ಣಿನ ಕೂಡಿ ನೋಟದ ವೈಖರಿ. ಬಳ್ಳಿಯಂತೆ ಬೆಳಕುವ ಈ ನಡುವು, ನಕ್ಷತ್ರದಂತ ಬೆಳೆಯುವ ಈ ನಯನಗಳು, ಸಂಪಿಗೆ ಹೂವಿನಂತ ಈ ನಾಸಿಕ, ಅಲೆಲೆಲೆಲೆ, ತೊಂಡೆ ಹಣ್ಣಿನಂತ ಈ ತುಟಿ, ಬಲೆ ಬಲೆ, ನಾಗರ ಹಾವಿನಂತ ಈ ಜಡೆ, ಅಲ್ಲೆಲ್ಲೆಲ್ಲೆಲ್ಲೆ, ಮಧುಚಂದ್ರನನ್ನೇ ಮೋಹಿಸಿ ಬಿಡುವಂತಹ ಮಂದಾಸ. ಈ ರಮಣೀಯರನ್ನು ನೋಡುತ್ತಿದ್ದರೆ ನನ್ನ ತಬಾ ನನ್ನ ತಬಾ ಎಂದು ಕೈ ಬೀಸಿ ಕರೆದಂತೆ ಭಾಸವಾಗುತ್ತಿದೆ. ಈ ರಮಣೀಯರನ್ನು ನೋಡುತ್ತಿದ್ದರೆ ಈ ನನ್ನ ಒಕ್ಕಿನ ಬಾವುಗಳಿಂದ ಒಮ್ಮೆಯಾದ್ರೂ ಬಿಗಿದಪ್ಪಲೇ. ತಾಂ ದಿತೈ ತೈ ದಿತೈ ದಿಗತ ಕಥೆ, ತಾಂ ದಿತೈ ತೈ ದಿತೈ ದಿಗತ ಕಥೆ, ದಿತೈ ತೈ ದಿತೈ ದಿಗತ ಕಥೆ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಭಯ್ಯ ದುರ್ಯೋಧನ, ಸ್ವಾಗತ ಭಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಗೀತ ಧ್ವನಿಕೃತ ಕದೀಂ ತಾಧಿಕೃತ ನಾಚ ರಖೆ ಗೌರ್, ತಾಂ ದಿತೈ ತೈ ದಿತೈ ದಿಗತ ಕಥೀಂ ತದು ಕೂತ ಕಥೀಂ ತದುಕೃತ ನಾಚ ರಖೆ ಗೌರ್, ತಾಂ ದಿತೈ ತೈ ದಿತೈ ದಿಗತ, ತಾಂ ದಿತೈ ತೈ ದಿತೈ ದಿಗತ, ತಾಂ ದಿತೈ ತೈ ದಿಗತ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಸುಯೋಧನ ಕೌರವೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಭಲೆ ಭಲೆ ಭಲೆ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಾಧೀರ ಪ್ರಚಂಡ ಕೌರವ, ರಣರಂಗದಾಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ, ಕರದಲ್ಲಿ ಗದೆಯು ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ.
ಕರದಲ್ಲಿ ಗದೆಯು ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿ ಮೀಸೆಯ ದೊರೆ ಈ ಸರದಾರ ಸರದಾರ ಉರಿ ಮೀಸೆಯ ದೊರೆ ಈ ಸರದಾರ ಉರಿ ಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಭೈಯ ದುರ್ಯೋಧನ ಸ್ವಾಗತ ಭೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಗುರು ಸಾರ್ವಭೌಮನಿಗೆ ಈ ಚಲದಂಗ ಮಲ್ಲನಿಗೆ ಗುರು ಸಾರ್ವಭೌಮನಿಗೆ ಈ ಚಲದಂಗ ಮಲ್ಲನಿಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಕೌರವೇಶ್ವರ ಸುಯೋಧನ ವಜ್ರಕಾಯ ನನಗೇನೀ ಭ್ರಾಂತು ನನಗೇನೀ ಭ್ರಾಂತು ಎಲ್ಲವೂ ಕನಸಿನಂತೆಯೇ ಭಾಸವಾಗುತ್ತಿದೆಯಲ್ಲ ಅಥವಾ ಕೃಷ್ಣನ ಮಾಯೆ ಏನಾದರೂ ನನ್ನನ್ನು ಆವರಿಸಿದೆಯೇ ಎಲ್ಲವೆಲ್ಲವೋ ಕೃಷ್ಣ ಈ ನಿನ್ನ ಮಾಯಾ ಶಯನಗಾರವನ್ನು ಕಂಡು ಬೆಚ್ಚಿ ಬೆರಗಾಗುವನಲ್ಲ ಈ ತಲದಂಕ ಮಲ್ಲ ಸಮಗ್ರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಾಸುಂದರೆ ಕುಮಾರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಈ ಕೌರವೇಶ್ವರನ ಅರಮನೆಗಿಂತಲೂ ರಮಣೀಯವೇ ಅತಿಶಯವೇ ಶೋಭಾಯಮಾನವೇ ಅಸಂಭವ ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ದಾಯಾದಿಗಳ ಕಣ್ಮರೆಯಿಸಿ ಇಲ್ಲಿಗೆ ಬಂದದ್ದಾಗಿದೆ. ಇನ್ನು ಮುಂದೆ ಹೋಗಿ ನೋಡುವೆ ನನ್ನ ಭಾಗ್ಯೋದೇವಿ ಹೇಗಿದೆ ಎಂದು. ಓಹ್ ಸೋತ್ಯಕಿ, ಕೃಷ್ಣನಲ್ಲಿರುವನು? ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಏನು, ಕೃಷ್ಣನು ನಿದ್ರಿಸುತ್ತಿರುವನೇ? ಹಾಗಾದರೆ ಎಚ್ಚರಿಸು ಕೃಷ್ಣನನ್ನ. ನನ್ನಿಂದ ಸಾಧ್ಯವಿಲ್ಲ ಕುರು ರಾಜ. ಸಾಧ್ಯವಿಲ್ಲ? ಬೇಡ ಬೇಡ, ನಾನೇ ಎಚ್ಚರಿಸುವನು. ಕೃಷ್ಣ, ಮಾಧವ, ವಿರಾಟನ ಪುತ್ರಿಯ ಉತ್ತರ ವಿವಾಹ ಸಂಭ್ರಮದಲ್ಲಿ ಆಗಲಿರಲು ಜಾಗರಣೆ ಮಾಡಿ ತನ್ನೊಂದು ಮಲಗಿರುವ ಕೃಷ್ಣ, ಮಲಗೋ ಮಲಗೋ. ರಾಜ್ಯಭಾರನಲ್ಲ ತನ್ನ ಅಣ್ಣನಾದ ಬಲರಾಮದೇವಿ ವಹಿಸಿ ತಾನು ಮಾತ್ರ ಸುಖತಲ್ಪದಲ್ಲಿ ಲೀಲವಾಗಿರುವ ಈ ನಿಮ್ಮ ಕೃಷ್ಣನು ಎಂತಹ ಸುಖ ಪುರುಷನಯ್ಯ. ಆದಿರಲಿ ಸಾತಕಿ, ಒಂದು ಮಾತಿದೆ. ಏನದು ಕುರು ರಾಜ? ಪಾಂಡವರಿಗೂ ನಮಗೂ ಭಯಂಕರವಾದ ಯುದ್ಧವು ಸಂಘಟಿತವಾಗಿರುವುದು. ಅದರಲ್ಲಿ ನೀವು ನನ್ನ ಪಕ್ಷವನ್ನೇ ವಹಿಸಬೇಕು. ಇದಕ್ಕೆ ನಾವು ಉತ್ತರ ಕೊಡಲು ಸಾಧ್ಯವಿಲ್ಲ ಕುರು ರಾಜ. ಏಕೆ ಏಕೆ ಸಾತ್ಯಕಿ ಸಾಧ್ಯವಿಲ್ಲ? ಏಕೆಂದರೆ ನಾವು ಶ್ರೀಕೃಷ್ಣನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನು ನಾವು ಅಲ್ಲಿಯೇ ಇರುವೆವು. ಸರಿಯಾದ ಮಾತು ಸಾತ್ಯಕಿ.
ಕೃಷ್ಣನು ನಮ್ಮ ಪಕ್ಷವನ್ನೇ ವಹಿಸಿದ್ದೋದರಿ ಮಾಧವ ಸಹಿತ ಯಾದವ ಸೈನ್ಯವು ನಮಗೆ ಸೇರಿದಂತೆ ಅಲ್ಲವೇ ಸಾಧ್ಯಕ್ಕೆ? ಓಹೋ, ಸಂದೇಹವೇ ಇಲ್ಲ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನಾನಾರು ಶಂತ ಶಂಕೇಶ್ವರನ ಮೊಮ್ಮಗ ಧೃತರಾಷ್ಟ್ರನ ಜ್ಯೇಷ್ಠ ಪುತ್ರ, ವಿಧಿ ವಿಧಾನದಿಂದಲೇ ವಿಧಿ ಬಲವನ್ನು ಬದಲಿಸಬಲ್ಲ ಮಲ್ಲರನಲ್ಲಿ ಗೆಲ್ಲಬಲ್ಲ ಈ ಚಲರಂಕ ಮಲ್ಲ. ಪಾಂಡವರ ಅಟ್ಟಹಾಸವನ್ನು ಮೆಟ್ಟಿ ಭೀಮನ ಅಟ್ಟಹಾಸವನ್ನು ಮಟ್ಟ ಹಾಕಲಿರುವ ಪರಾಕ್ರಮಶಾಲಿ ಇಂತಹ ಚಂದ್ರಕುಲ ಚಕ್ರೇಶ್ವರನಾದ ನಾನು ಈ ದನ ಕಾಯುವ ಪದದಡಿಯಲ್ಲಿ ಅದೆಂದಿಗೂ ಸಾಧ್ಯವಿಲ್ಲ. ನನಗೆ ಯೋಗ್ಯವಾದ ಸ್ಥಾನ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಹೇ ಪರಮಾತ್ಮ. ಏ ಮಾಧವ ಮಧುಸೂದನ, ಏ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ, ಈ ದೀನನ ಮೊರೆ ಕೇಳಿಸದೆ ಪರಮಾತ್ಮ. ದೀನರ ಸಲಹುವ ದಾನವ ವೈರಿ ಜನಾರ್ದನ, ದೀನರ ಸಲಹುವ ದಾನವ ವೈರಿ ಧ್ಯಾನವ ಮಾಡುವೆ ಕೃಪೆ ತೋರೋ ಹರಿಯೇ ಪರಮಾತ್ಮ. ಧ್ಯಾನವ ಮಾಡುವೆ ಕೃಪೆ ತೋರೋ ಹರಿಯೇ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ, ಈ ದೀನನ ಮೊರೆ ಕೇಳಿಸದೆ ವಾಸುದೇವ. ಕೇಶವ ನಿನ್ನಯ ನಾಮಾಮೃತವ ಪರಮಾತ್ಮ. ಕೇಶವ ನಿನ್ನಯ ನಾಮಾಮೃತವ ನೆನೆಯುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ.
ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನ್ನ ನೋಡಲೆಂದೆ ನಾ ನೋಡಿ ಬಂದೆ ಪರಮಾತ್ಮ ನಿನ್ನ ನೋಡಲೆಂದೆ ನಾ ಓಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ 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 ಸಾತ್ಯಕಿ ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿಯ ನಿನ್ನ ಪ್ರಾಣಸಕ? ಏಕೆ ಏನಾಯಿತು ಸಾತ್ಯಕಿ? ಅದನ್ನು ನಾನು ಹೇಳಲಾರೆ, ನೀನೇ ನೋಡು. ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಪಾತ ಆ ನಿನ್ನ ಪೌರತಿ ಫಲವಾಗಿ ಇಂದು ದುರ್ಯೋಧನನು ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವೆನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟಿದ್ದನ್ನು ಕೇಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನೀ ಸುದೈವ ಬಲದಿಂದ ನಿನಗಿಂತ ಮೊದಲೇ ನಾನಿಲ್ಲಿಗೆ ಬಂದೆ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು? ಅವರವರ ಭಾವಾನುರೂಪವಾದ ಫಲವು ಅವರವರಿಗೆ ದೊರಕುವುದು ಸುಯೋಧನ. ಎಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ರಾಜರ ಸಹಾಯ ಬೆಂಬಲ ನಮಗೆ ದೊರಕುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಾದರೂ ಬಾ. ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಅರ್ಜುನ, ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ. ನಾನೂ ಮರೆತಿಲ್ಲ. ನಾನು ಮರೆತಿಲ್ಲ. ನಾನೂ ಮರೆತಿಲ್ಲ. ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ,
ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು ಪರಮಾತ್ಮ. ಅಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ ಪರಮಾತ್ಮ. ಯುಗ ಯುಗದ ಪರ್ಯಂತ್ಯವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ ಪರಮಾತ್ಮ. ಯುಗ ಯುಗದ ಪರ್ಯಂತ್ಯವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗು ಮುನಿ ದರ್ಪದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ ಜನಾರ್ದನ್. ಭೃಗು ಮುನಿ ದರ್ಪದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ ಪರಮಾತ್ಮ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿ ಅಪಮಾನವ ಸಹಿಸದೆ ಮರೆ ಇಡಲು ಪರಮಾತ್ಮ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆ ಇಡಲು ತ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ ಪರಮಾತ್ಮ. ತ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಜನಾರ್ದನ. ಅರ್ಜುನ, ಪರಮಾತ್ಮ ಯಾವಾಗ ಬಂದೆ? ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಚೇಚೆ, ಈ ನನ್ನ ಪಾದಡಿ ಯಾಕೆ ಕುಳಿತುಕೊಂಡಿರುವೆ? ನಿನಗೆ ಆ ಪಾರ್ಶ್ವದಲ್ಲಿ ಪೀಠದಲ್ಲೇ ಪಾರ್ಥ? ಪರಮಾತ್ಮ, ನಿನ್ನ ಪಾದ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಗುರುಚಕ್ರೇಶ್ವರ. ಸುಯೋಧನ, ಸೌಖ್ಯವೇ? ಬಂದವರು ತಾವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಸಾರ್ವಭೌಮನಾದ ನೀನೂ ಸಹ ನನ್ನ ಸಮಯವನ್ನು ಕಾಯುವಂತಾಯ್ತಲ್ಲ ಕೌರವೇಶ್ವರ. ಭಾವ ಭಾಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ
ಆದರೆ ನಿನ್ನಂಥ ನಿದ್ರಾವೇಶದವರೆಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆ ಆದರೂ ಎಚ್ಚರಗೊಳ್ಳಲು ನೀನು ನಿನ್ನ ಪ್ರೇಮಿತ್ರ ಅರ್ಜುನನು ಬಂದೊಡನೆ ಎದ್ದು ಭೋಜನವನ್ನೇ ಪ್ರಾರಂಭಿಸಿಬಿಟ್ಟಿಯಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಸುಯೋಧನ, ನೀನು ಬಂದುದನ್ನು ನಾನು ನೋಡಲಿಲ್ಲ ಸುಯೋಧನ. ಅದರಲ್ಲಿ ನೀವೀರರು ಏಕಕಾಲದಲ್ಲಿಗೆ ಬರಲು ಕಾರಣ ಬರಸಿಡಿಲು ಬಡಿದಂತೆ ಭೀಕರ ಬರದಿಂದ ಬಂದಿರುವುದು ಗುರು ಪಾಂಡವರ ಸಂಗ್ರಾಮ. ಏನು? ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವನು. ಸುಯೋಧನ, ಏನು ಕುರು ಪಾಂಡವರ ಸಂಗ್ರಾಮವೇ? ಈ ಎಂತಹ ದುಡುಕಿನ ವಿಚಾರ ಸುಯೋಧನ. ಅರ್ಜುನ, ಪರಮಾತ್ಮ, ಕೇಳಿದ ನಿಮ್ಮ ಅಣ್ಣನಾಡಿದ ಮಾತುಗಳನ್ನ. ಸುಯೋಧನ, ಪರಮಾತ್ಮ, ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಲು ಬಂದಿರುವೆ ಅಲ್ಲವೇ? ಹೌದು ವಾಸುದೇವ. ಈ ಉಭಯ ಸಂಕಟದ ನಾನು ಏನು ಮಾಡಲಿ? ಪರಮಾತ್ಮ, ಅರ್ಜುನ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ವಾಸುದೇವ, ಇಲ್ಲ, ನಮ್ಮಿಬ್ಬರಿಗೂ ನೀನು ಸಮಾನವಾದ ಬಂಧು. ಆದ್ದರಿಂದ ಮೊದಲು ಯಾರು ಇಲ್ಲಿಗೆ ಬಂದವರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ಶೂರನು, ನ್ಯಾಯಶೀಲನು. ಆದ್ದರಿಂದ ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸುವಂತಾಗುವುದು. ಸುಯೋಧನ, ನೀನು ಮೊದಲು ಬಂದೆ ಅನ್ನೋ ವಿಚಾರದಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಈ ಪಾತನನ್ನು ಕಂಡೆನು. ಆಗಲಿ ನಾನು ನಿಮ್ಮ ಇಬ್ಬರಿಗೂ ಸಹಾಯವನ್ನು ಮಾಡಿದೆನು. ಆದರೆ ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆಯಿರು ಸುಯೋಧನ. ಏನು ಕೃಷ್ಣ ನಿನ್ನ ಸಲಹೆ? ಯುದ್ಧವು ಎಂತ ಅನರ್ಥಕಾರಿ ಎಂಬುದನ್ನ ಬಲ್ಲೆಯ ಏಕಲೋಕ ರಾಜರಾಳೆದ ಮರ್ಮ. ಸುಯೋಧನ, ವಾಸುದೇವ, ನೀ ಬಲ್ಲೆಯ ಏಕಲೋಕ ರಾಜರಾಳೆದ ಮರ್ಮ. ಗತಿಸಿ ಮರಳಿ ಬುವಿಗೆ ಬಂದರೆ ಇರವಿಲ್ಲದ ಮಾನವ ಆಚೆಗೋ ನಿರಾಚೆ. ಅರ್ಜುನ, ಪರಮಾತ್ಮ, ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಸಂತಾಪ ದೊರೆತ ಬೇಡವೋಗಿ ಹಠ ಸಮರಸಾಗಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಶಿವನ, ಜನಾರ್ದನ, ಅನಜರೋಡನೆ ದ್ರೋಗವೆಸಗೆ ಭರತ ಬೋಬಿ ಆಳ ಬಯಸಿ. ಯೋಧನ, ಅನಜರೋಡನೆ ದ್ರೋಗವೆಸಗೆ ಭರತ ಬೋಬಿ ಆಳ ಬಯಸಿ. ಬಂದು ಬಳಗರ ದಾರಿಲ್ಲ ಬಾವಾ. ಬಾವಾ ಬಾವಾ
ಬೇಡ ಮರಣವೋ ಮಾಡಬೇಡ ಕಾಂತನಾಗಿ ದೊರಕಬೇಡ ಭರತ ಕಂಡ ಪ್ರಳಯದಿ ಲಾಭ ಯಾರಿಗೋ ತಾಪ ದೊರೆತ ಬೇಡವೋ ಈ ಹಠ ಸಮರ ಸಾಗಸ ಅನುಚಿತ ಭರತ ಕಂಡ ಪ್ರಳಯದಿ ಲಾಭ ಯಾರಿಗೋ ಲಾಭ ಯಾರಿಗೋ ಲಾಭ ಯಾರಿಗೋ ಸುಯೋಧನ ಯುದ್ಧವು ಎಂತಹ ಅನಂತಕಾರಿ ಅವನನ್ನು ಬಲ್ಲೆಯ ಕೇವಲ ರಾಜದಾಸಿಗಾಗಿ ಈ ಸಿರಿ ಸಂಪತ್ತಿಗೋಸ್ಕರವಾಗಿ ಬಂಧು ಬಾಂಧವರನ್ನು ಅಣ್ಣ ತಮ್ಮಂದಿರನ್ನು ಗುರು ಹಿರಿಯರನ್ನು ಈ ಪವಿತ್ರವಾದ ಭರತ ಮಾತೆ ಮಡಿನಲ್ಲಿ ರಕ್ತದಿಂದ ತೋಯಿಸಿ ಏಕೆ ನನ್ನ ಮಾತನ್ನು ಕೇಳಿಸು ಯೋಧನ ಪಾಂಡವರು ನೀವು ಸಹೋದರಲ್ಲವೇ ಅನ್ಯೋನ್ಯವಾಗಿ ಮೈತ್ರಿ ಮಾಡಿಕೊಂಡು ರಾಜ್ಯವನ್ನು ಆಳುವುದು ನ್ಯಾಯವಲ್ಲವೇ ಕೌರೇಶ್ವರ ವಾಸುದೇವ ನಿನ್ನ ನೀತಿ ವಚನವನ್ನು ಕೇಳಲು ನಾನು ಅಲ್ಲಿಂದ ಇಲ್ಲಿಗೆ ಬರಲಿಲ್ಲ ಸತ್ತರ ಸಾನ್ನಿಧ್ಯ ಬದುಕಿದರೆ ಅಖಂಡ ಸಾಮ್ರಾಜ್ಯ ಈಗ ನೀನು ನಮಗೆ ಸಹಾಯ ಮಾಡುವೆಯೋ ಅಥವಾ ಓ ಮುಂದೆ ಆಗತಕ್ಕಂಥ ಅನರ್ಥಕಾರ ಎಲ್ಲವನ್ನು ಎದುರಿಸಲು ನೀನೇ ಸಿದ್ಧನಿರುವಾಗ ನನ್ನ ಮಾತುಗಳು ನಿನಗೆ ರುಚಿಸಿದ ಸುಯೋಧನ ಆಗಲಿ ಅರ್ಜುನನಾದರೂ ನಿನಗಿಂತ ಚಿಕ್ಕವನು ತನಗೆ ಬೇಕಾದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು ಸುಯೋಧನ ನಾನು ಇಬ್ಬರಿಗೂ ಸಹಾಯವನ್ನು ಮಾಡುವೆನು ಅಪ್ರತಿಮ ವೀರ ಭಟರಿಂದ ಕೂಡಿದ ನನ್ನಣ್ಣ ಬಲರಾಮ ಸಮೇತ ಯಾದವ ಕ್ಷೋಣಿ ಸೈನ್ಯ ಒಂದು ಕಡೆ ಯುದ್ಧೈಮುಖನು ನಿರಸ್ತನಾದ ನಾನೇ ಒಂದು ಕಡೆ ಪಾರ್ಥ ಪರಮಾತ್ಮ ಈ ಎರಡನಿಗೆ ಯಾವ್ದಾವುದು ಬೇಕು ಯದುಕುಲ ಚೂಡಾಮಣಿ ನೀನು ನಿರಸ್ತ್ರನಾದರೂ ನಾನು ನಿನ್ನನ್ನೇ ಅಪೇಕ್ಷಿಸುವೆನು ನಿರಸ್ತನಾದ ಈ ಕೃಷ್ಣನನ್ನು ಕಟ್ಟಿಕೊಂಡು ನನಗಾಗುವ ಪ್ರಯೋಜನ ಹೋದ್ರೆ ಕೃಷ್ಣ ಸುಯೋಧನ ನನಗೆ ನಿನ್ನ ಅಕ್ಷೋಣ ಸೈನ್ಯ ಬೇರಲಿ ಭಲೆ ಭಲೆ ಚಕ್ರೇಶ್ವರ ನಿನಗೆ ತಕ್ಕಂತೆ ನಿನ್ನ ಸಾಹಸಕ್ಕೆ ತಕ್ಕಂತೆ ನೀನು ಅದನ್ನು ಆಯ್ಕೆ ಮಾಡಿಕೊಂಡಿರಿ ನಾಳೆ ಸೈನ್ಯಕ್ಕೆ ಆಜ್ಞೆ ಮಾಡಿ ನಡೆ ಸುಯೋಧನ ವಾಸುದೇವ ಸುಯೋಧನ ಏನಿ ಕಣ್ಸನ್ನೆಯ ಚತುರತೆ ಒಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ ಕೃಷ್ಣ ಒಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುಭೋಗ ಪ್ರಚಂಡ ರಕ್ತ ಮೃತ್ಯುತಾಂಡವ ಪ್ರಳಯ ಸಿಂಹನಾದ ಅರ್ಜುನ ಧೋರಣಿ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದ ಆಯುಧವಂ ಧರಿಸದಿರ ರಣದ ಆಯುಧವಂ ಧರಿಸದಿರೆ ಏಡಿ ಪಾಂಡವರ ಅದೆಂತ ಸಲಹುವೆಯೋ ನೋಡುವೆನು ನೆಪಂತ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ
ಸುಯೋಧನ, ಕಣ್ಸನ್ನಿಂದಲೇ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಪಟ ಮೋಸವನ್ನು ನಾನೇನು ಹೊರೆಯದವನೆಂದು ಭಾವಿಸಿದೆಯಾ? ಪಾಂಡವರೆಂದರೆ ನಿನ್ನ ಎಷ್ಟೊಂದು ಮಮಕಾರ. ಆದರಲ್ಲೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಾಕ. ಆದರೂ ಬದುಕಲವೋ ಮಾಧವ. ಆದ್ದರಿಂದ ನಾವು ನಿಮ್ಮನ್ನು ಬೆರೆಯಲು ಸಾಧ್ಯವೇ? ಎಂದಿಗೂ ಸಾಧ್ಯವಿಲ್ಲ. ನಾವೇ ಬೇರೆಯಾದವು. ಮುಂಬರುವ ಕುರುಕ್ಷೇತ್ರದಲ್ಲಿ ಆಯುಧಗಳನ್ನಿಡಿದು ಯಾರ ಪಕ್ಷದಲ್ಲಿಯೂ ಕಾದಾಡವಿದೆಂದು ವಚನ ಕೊಟ್ಟಿರುವೆ. ವಾಚನ ಭ್ರಷ್ಟನಾದಿಯೇ ಎಚ್ಚರ. ಸುಯೋಧನ, ಮಾಡಿದ ಶಪಥವನ್ನು ನಾನು ಎಂದಿಗಾದರೂ ಬರೆಯುವುದುಂಟೆ? ಅದು ನಿನ್ನ ವಿಚಾರದಲ್ಲಿ ಮುಂದೆ ತಾನೇ ಗೊತ್ತಾಗುವುದು. ಹೀಗೇಕ ಮಾತುಗಳು ನಡೆ ಸುಯೋಧನ. ಬಹಳ ಸಂಚು ಫಲಿಸಿದ್ದೆಂದು ಇಕ್ಕಬೇಡವೋ ಮಾಧವ. ಮುಂದೆ ಸಂಧಿಸೋಣವೇ ಭೀಕರ ರಣಾಂಗಣದಲ್ಲಿ. ನಡೆ ಸುಯೋಧನ, ನಡೆ. ನಿಗಮ ಜಾಲಗತಿತ ದೇವ ನೀತಿಯುತ ನಿಖಿಲ ಲೋಕ ವಿನುತ ದೇವ ನಿಗಮ ಜಾಲಗತಿತ ದೇವ ನೀತಿಯುತ ನಿಖಿಲ ಲೋಕ ವಿನುತ ದೇವ ನಿಗಮ ಜಾಲಗತಿತ ಆನತ ಜನ ಮಂದಾರ ಪರಿಪಾಲ ಗೋಪಿ ಬಾಲ ಪರಮಾತ್ಮ ಆನತ ಜನ ಮಂದಾರ ಪರಿಪಾಲ ಗೋಪಿ ಬಾಲ ನೀಲ ಜಲ ವೇದೋದಾರ ನೀಲ ಜಲ ವೇದೋದಾರ ನೀಲ ಜಲ ವೇದೋದಾರ ಮಾಯಾ ದೂರ ಮಹಿಮಾಕಾರ ಪರಮಾತ್ಮ ನೀಲ ಜಲ ವೇದೋದಾರ ಮಾಯಾ ದೂರ ಮಹಿಮಾಕಾರನೆ ನಿಗಮ ಜಾಲಗತಿತ ದೇವ ನೀತಿಯುತ ನಿಖಿಲ ಲೋಕ ವಿನುತ ದೇವ ನಿಗಮ ಜಾಲಗತಿತ ಪರಮಾತ್ಮ ನಿತ್ಯ ಸುಖವ ನೀಡು ದೇವ ನಿತ್ಯ ಸುಖವ ನೀಡು ದೇವ ನೀನೆ ಭೋಗ ಭಾಗ್ಯವೇವ ಕಾವ ಪರಮಾತ್ಮ ನೀವೇ ಭೋಗ ಭಾಗ್ಯವೇವ ಕಾವ ಭಾವದ ಪ್ರಭು ದಿವ್ಯ ಭಾವ ಕೃಷ್ಣ ಭಾವದ ಪ್ರಭು ದಿವ್ಯ ಭಾವ ಭಾವದ ಪ್ರಭು ದಿವ್ಯ ಭಾವ ಭಕ್ತ ಜನೋದಾರಿ ಬಹುಶೋಕ ಗಾವ ಭಕ್ತ ಜನೋದಾರಿ ಬಹುಶೋಕ ಗಾವ ಯಾದವೇಂದ್ರ ಮುನಿ ಮನೋಜ್ಞ ಗಿರಿಧರ ಸದಮಲ ಸುಖಕರ ತುದಿಮಲ ಚರಿತ ಯಾದವೇಂದ್ರ ಮುನಿ ಮನೋಜ್ಞ ಗಿರಿಧರ ಸದಮಲ ಸುಖಕರ ತುದಿಮಲ ಚರಿತ ಚರಣ ಒಳಿ ಕರುಣ ಪರಣ ಭವಹರಣ ನಿಪುಣ ಶರಣ ಒಳಿ ಕರುಣ ಭರಣ ಭವಹರಣ ನಿಪುಣ ಚರಣಾವಳಿ ಕರುಣ ಭರಣ ಭವಹರಣ ವರ ನಿಪುಣ ಚರಣಾವಳಿ ಕರುಣ ಭರಣ ಭವಹರಣ ವರ ನಿಪುಣ ನಿಗಮ ಜಾಲಗತಿತ
ವಿನುತ ದೇವ ನಿಗಮ ಜಾಲಗತಿತ ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಇನ್ನು ನಮ್ಮ ಕೈ ಸೇರಿದಂತೆ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನವೂ ಆದ ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ಈ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಅರ್ಜುನ, ಪರಮಾತ್ಮ, ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿಕೊಂಡೆ. ಶ್ವಾಸದಿಂದ ಪರಾಜಯಕ್ಕೆ ಆಹ್ವಾನವು ತಂದುಕೊಂಡಿದ್ದಾಗಲಿಲ್ಲವಿ. ದ್ವಾರಕೆಗೆ ಕಳಿಸಿದ ಇದಕ್ಕಾಗಿ ಎಂದು ನಿನ್ನ ಸಹೋದರರು ತಪ್ಪಾಯಿತು ಎಂದು ಭಾವಿಸುವುದಿಲ್ಲ ಪಾರ್ಥ. ಅಕಾರ್ಯವನ್ನು ಮಾಡಿದವನು ನಾನಲ್ಲ, ಮತ್ತಿನ್ಯಾರು ಪಾರ್ಥ? ಆ ದುರ್ಯೋಧನ. ಪರಮಾತ್ಮ, ಅರ್ಜುನ, ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಒಂದುವೆ ನಾಂ ಜಯವ ಭಯವಿಲ್ಲದೆ ಜಗದಿ ಒಂದುವೆ ನಾಂ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ ಕಾತುರವೇ ತಕ ವಿಜಯ ವಿಜಯ ಕಾತುರವೇ ತಕ ವಿಜಯ ಕರದೊಳು ಗಾಂಡೀವ ತೆರೆದಿಯೋ ದೃಢದೆ ಕರದೊಳು ಗಾಂಡೀವ ತೆರೆದಿಯೋ ದೃಢದೆ ಗೆಡದಿರೋ ಜೋಕೆ ಕೊಡುವುದಿರ ನೆನೆಸಿ. ಅರ್ಜುನ, ಎಡದಿರೋ ಜೋಕೆ ಕಡೋದಿರ ನೆನೆಸಿ ಕಾತುರವೇ ತಕ ವಿಜಯ ವಿಜಯ ಕಾತುರವೇ ತಕ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ 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 ವಿಜಯಕ್ಕೆ ಕಾರಣ ಕರ್ತನು ನೀನೆ. ಪರಮಾತ್ಮ, ವಿಜಯಕ್ಕೆ ಕಾರಣ ಕರ್ತನು ನೀನೆ ವಿಜಯಕ್ಕೆ ಕಾರಣ ಕರ್ತನು ನೀನೆ. ಜನಾರ್ದನ, ವಿಜಯಕ್ಕೆ ಕಾರಣ ಕರ್ತನು ನೀನೆ ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು. ಪರಮಾತ್ಮ, ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಒಂದುವೆ ನಾಂ ಜಯವ ಭಯವಿಲ್ಲದೆ ಜಗದಿ ಒಂದುವೆ ನಾಂ ಜಯವ ಭಯವಿಲ್ಲದೆ ಜಗದಿ ಮುರ ಪಾತ ನಿನ್ನಯ ಎಸವ ಸತತವು ನಾಂ ಬಯಸಿ. ಅರ್ಜುನ, ಪಾತ ನಿನ್ನಯ ಎಸವ ಸತತವು ನಾಂ ಬಯಸಿ ಅನವರತವು ನಿನ್ನ ಬೆಡಗಲೆ ಪಡೆಗೆ. ಅರ್ಜುನ, ಅನವರ
ಭಾರತವು ನಿನ್ನ ಬೆಳದರೆ ಪರವೇ ಮನದನು ಮಾನವ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಪಥ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಬಯಗೆ ಸಖೆ ಎಲ್ಲೋ ಸಾಧಿಸೋ ಕಾರ್ಯವ ಭಯವೇ ಸಖೆಯನ್ನು ಸಾಧಿಸೋ ಕಾರ್ಯವ ಭಯವೇ ಸಖೆಯನ್ನು ಅರ್ಜುನ ಸಾಧಿಸೋ ಕಾರ್ಯವ ಭಯವೇ ಸಖೆಯನ್ನು ಕಾತುರವೇ ತಕ ವಿಜಯ ವಿಜಯ ಕಾತುರವೇ ತಕ ವಿಜಯ ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಒಂದುವೆ ನಾಂಬೆಯವ ಭಯವಿಲ್ಲದೆ ಜಗದಿ ಒಂದುವೆ ನಾಂಬೆಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದೆ ಮುರಹರಿ ನಿನ್ನಯ ಒಲುಮೆಯ ಬಲದೆ ಮಾಧವ ನಿನ್ನಯ ದಯದಿ ಕೃಷ್ಣ ಪರಮಾತ್ಮ, ಅರ್ಜುನ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದುದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ಅರ್ಜುನ, ನಿನ್ನೆ ಒಳ್ಳೆ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶನಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನನಗೊಂದು ದಾರಿಯನ್ನು ತೋರಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ಪರಮಾತ್ಮ, ಒಳ್ಳೆ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡ್ರಿ. ನಿನ್ನ ಇಷ್ಟದಿಂದ ನಡೆಯೋದು ಅರ್ಜುನ. ಧನ್ಯನಾದೆನು ವಾಸುದೇವ, ಧನ್ಯನಾದೆನು. ಧನ್ಯನಾದೆನು ಹರಿಯೇ, ಧನ್ಯನಾದೆನ ಪರಮಾತ್ಮ. ಅರ್ಜುನ, ಧನ್ಯನಾದೆನ ಹರಿಯೇ, ಧನ್ಯನಾದೆನ ಮನನಾದೆ ನಿನ್ನ
ಪರಿಪರಿಯ ಪರಿಭವದಿಂದ ಧರೆಯಲ್ಲಿ ನೊಂದೇವಯ್ಯ ನಾವು. ಪರಮಾತ್ಮ ಅರ್ಜುನ, ಪರಿಪರಿಯ ಪರಿಭವದಿಂದ ಧರೆಯಲ್ಲಿ ನೊಂದೇವಯ್ಯ ನಾವು. ಪರಿಹರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿರವ ಇಡುವೆ. ಪರಮಾತ್ಮ ಪರಿಹರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿರವ ಇಡುವೆ. ಧನ್ಯನಾದೆನ ಹರಿಯೇ ಧನ್ಯನಾದೆನ. ಪರಮಾತ್ಮ ಕದನದಲ್ಲಿ ಕುರುಪತಿ ಜಯವ ಅದಗೆಡಿಸಿ ಗೆಲ್ಲುವ ತರುವ ನಾವು. ಪರಮಾತ್ಮ ಕದನದಲ್ಲಿ ಕುರುಪತಿ ಜಯವ ಅದಗೆಡಿಸಿ ಗೆಲ್ಲುವ ತರುವ ನಾವು. ಮಾಧವನೆ ನೀ ನಮಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಮಾಧವನೆ ನೀ ನಮಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಧನ್ಯನಾದೆನ ಹರಿಯೇ ಧನ್ಯನಾದೆನ. ಮನ್ಯನಾದೆ ನಿಂದು ನಿಮ್ಮ ತವ ಕರುಣೆಯ ಬಲದಿ. ಮನ್ಯನಾದೆ ನಿಂದು ನಿಮ್ಮ ತವ ಕರುಣೆಯ ಬಲದಿ. ಧನ್ಯನಾದೆನ ಹರಿಯೇ ಧನ್ಯನಾದೆನ ಧನ್ಯನಾದೆನ ಧನ್ಯನಾದೆನ. ಈಗ ನನಗೆ ಅನುಮತಿಯನ್ನು ಕೊಡು ದೇವ, ಪುನಃ ಬಂದು ನೋಡುವೆನು. ಆಗಲಿ ಅರ್ಜುನ, ನಡೆ ಅರ್ಜುನ. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನೇ ವಹಿಸದೇ ಇದ್ದರೂ ಮದ್ದಾನೆ ಬಲವುಳ್ಳ ಬಲರಾಮದೇವ ಸಹಿತ ಅಕ್ಷೋಹಿಣಿ ಸೈನ್ಯ ನನ್ನ ಕೈ ಬಯಸ. ಜನಬಲವಾದುದಿಯ ಪಾಂಡವ ಭೋರ್ಗರಿದು ಉಕ್ಕಿ ಬರುತ್ತುವ ಭೀಕರ ಸಮರದಲ್ಲಿ ಈ ನನ್ನ ನೆಚ್ಚಿನ ಗದೆಯಿಂದ ಆನಿಂದ ಬಾಳದನ್ನು ಸೀಳಲು ಈ ನನ್ನ ಉಕ್ಕಿನ ಬಾವುಗಳು ಹಿಗ್ಗಿ 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 ಕುಣಿಯುತ್ತಿರುವು. ಅಖಂಡ ಸಾಮ್ರಾಜ್ಯ ನನ್ನ ಸತ್ತಾಗಲೇಬೇಕು. ಹಸ್ತಿನಾವತಿಯ ರತ್ನ ಖಚಿತವಾದ ರಾಜಸಿಂಹಾಸನ ನನ್ನ ವಶ. ಮತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿರುವ ಆ ಮಣಿಮುಕುಟ ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದಕ್ಕೆ 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 ಅಡ್ಡಿ ಬಂದ ಆ ಏಡಿ ಪಾಂಡವರ ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಅದು ಯುದ್ಧ ಕ್ಷೇತ್ರ. ಜೈ ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಅದು ಯುದ್ಧ ಕ್ಷೇತ್ರ.
ಕೃಷ್ಣನಿಂದ ಪಡೆದು ನಿಂದು ಯಾದವ ಸೈನ್ಯ ಬಂದ ಮಾಡಿ ಬಿಡುವ ಹಾಗೂ ಪಾಂಡವ ಸೈನ್ಯ ಕೃಷ್ಣನಿಂದ ಪಡೆದು ನಿಂದು ಯಾದವ ಸೈನ್ಯ ಬಂದ ಮಾಡಿ ಬಿಡುವ ಹಾಗೂ ಪಾಂಡವ ಸೈನ್ಯ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರಿಗೆ ಅದು ಯುದ್ಧ ಕ್ಷೇತ್ರ ತಾತ ಭೀಷ್ಮ ಖ್ಯಾತ ದ್ರೋಣ ಹೈಶ್ವ ತಾಮರು ಶಲ್ಯ ಶಕುನಿ ಸೈಂಧವಾದಿ ಸಮರ ವೀರರು ಖ್ಯಾತ ಭೀಷ್ಮ ಖ್ಯಾತ ದ್ರೋಣ ಹೈಶ್ವ ತಾಮರು ಶಲ್ಯ ಶಕುನಿ ಸೈಂಧವಾದಿ ಸಮರ ವೀರರು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ ಭೀಮನನ್ನ ಭೀಮನನ್ನ ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು ಪಾತನ ಶಿರ ಹಾರಿಸುವ ವೀರಗಣ್ಣನು ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು ಪಾತನ ಶಿರ ಹಾರಿಸುವ ವೀರಗಣ್ಣನು ಬಲೆ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರಿಗೆ ಅದು ಯುದ್ಧ ಕ್ಷೇತ್ರ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ